ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದದಿಂದಾಗಿ ಪ್ರತಿಭಟನೆ ಹೈಡ್ರಾಮವೇ ನಡೆದಿದೆ. ಭವಾನಿ ಶಂಕರ ದೇಗುಲ ಜಾಗ ಕಬಳಿಸಿ ರಸ್ತೆ ನಿರ್ಮಾಣ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ದೇವಸ್ಥಾನ ಎದುರು ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಿದೆ. ಬಿಜೆಪಿ ಹಾಗೂ ಹಿಂದೂ ಮುಖಂಡರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಭವಾನಿ ಶಂಕರ ದೇವಸ್ಥಾನದಿಂದ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿದೆ. ಪ್ರತಿಭಟನೆ ನಡೆಸದಂತೆ ಪೊಲೀಸ್ ಇಲಾಖೆಯಿಂದ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿ ಹಿಂದೂ ಸಂಘಟನೆಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪುಷ್ಕರಣಿ ಮೇಲೆ ರಸ್ತೆ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬೆಳಗ್ಗೆಯಿಂದಲೇ ಬೀದಿಗಿಳಿದಿದ್ರು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಪ್ರತಿಭಟನೆ ಹೈಡ್ರಾಮಾ ನಡೆದಿದೆ. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೆಸದಂತೆ ಪೊಲೀಸ್ ಇಲಾಖೆಯಿಂದ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಪಾಲಿಕೆಯ ವಿರುದ್ಧ ಧಿಕ್ಕಾರ ಕೂಗಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹುಬ್ಬಳ್ಳಿಯ ಆಸರವೋಣಿಯಲ್ಲಿ ಭವಾನಿ ಶಂಕರ್ ಅಂದರೆ ಪುರಾತತ್ವ ಇಲಾಖೆಗೆ ಸೇರಿದಂಥ ದೇವಸ್ಥಾನದ ಬಳಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಇರುವಂಥದ್ದು. ನಮ್ಮ ಎಡಭಾಗದಲ್ಲಿ ತೋರಿಸ್ತೀವಿ, ದೇವಸ್ಥಾನವನ್ನು ತೋರಿಸ್ತಾ ಹೋಗ್ತೇವೆ ಅನ್ನೋ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ನಿಯೋಜನೆ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ. ಇದೇ ಅದು ಪುರಾತತ್ವ ಇಲಾಖೆಗೆ ಸೇರಿದಂತಹ ಭವಾನಿ ಶಂಕರ ದೇವಸ್ಥಾನ. ಇಲ್ಲಿ ಏನಂತಂದ್ರೆ ಕಾರ್ಪೊರೇಟರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಂದು 500 ಮೀಟರ್ ಸಿಸಿ ರಸ್ತೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಸದ್ಯ ಈಗ ಅಂದರೆ ಪುರಾತತ್ವ ಇಲಾಖೆ ಸೇರಿದ ಜಾಗದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಬೇಕಾದ್ರೆ ಅದರಿಂದ ಪರ್ಮಿಷನ್ ಪಡಿಬೇಕಾಗುತ್ತೆ. ಆದರೆ ಎಲ್ಲೂ ಕೂಡ ಏನಂತಂದರೆ ಪುರಾತತ್ವ ಇಲಾಖೆಯಿಂದ ಪರ್ಮಿಷನ್ ಅಂದರೆ ಅನುಮತಿ ಪಡೆದಿದೆ ಸದ್ಯ ಈಗ ರಸ್ತೆ ನಿರ್ಮಾಣ ಮಾಡಿರುವಂಥದ್ದು. ಸೊ ಈಗ ಈ ದೇವಸ್ಥಾನ ಸುತ್ತಲೂ ಏನಂತಂದರೆ 163 BNS ಕಾಯ್ದೆ ಅಡಿಯಲ್ಲಿ ನಿಷೇಧಾಜ್ಞೆ ಇರುವಂಥದ್ದು. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಇಲ್ಲಿ ಕೂಡ ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ದೇವಸ್ಥಾನಕ್ಕೆ ನುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯ ಈಗ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಿರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಇದೇ ಆ ರಸ್ತೆ. ಯಾಕಂದರೆ ನೋಡಿ, ಕೇವಲ 500 ಮೀಟರ್ ರಸ್ತೆಯನ್ನು ಈ ಸಿಸಿ ರಸ್ತೆಯನ್ನು ಮಾಡಿರೋ ಕಾರಣಕ್ಕೆ ಸದ್ಯ ಈಗ ಹಿಂದೂ ಪರ ಸಂಘಟನೆಗಳು ಕೂಡ ಸದ್ಯ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದರು. ಜೊತೆಗೆ ಈ ಶಾಸಕ ಅರವಿಂದ್ ಬೆಲ್ಲಂದ್ ಆಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಜೊತೆಗೆ ಸೇರಿದಂತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆಕ್ರೋಶನ ಹೊರಹಾಕಿರುವಂಥದ್ದು. ಯಾಕಂತಂದರೆ ಈ ಒಂದು ಪುರಾತತ್ವ ಇಲಾಖೆಯ ಜಾಗದ ಅಡಿಯಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ರಸ್ತೆಯನ್ನು ಅಭಿವೃದ್ಧಿ ಮಾಡಬಾರ್ದು. ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಆದರೆ ಪಾಲಿಕೆ ಕಮಿಷನರ್ ಅವರು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ಸದ್ಯ ಈಗ ನಾವು ದೃಶ್ಯಗಳಲ್ಲಿ ತೋರಿಸಿದೆ. ಈ ಒಂದು ಸಿಸಿ ರಸ್ತೆಯ ಅಭಿವೃದ್ಧಿ ಮಾಡಿರುವ ಕಾರಣಕ್ಕೆ ಸದ್ಯ ಈಗ ಹೋರಾಟ ಕೂಡ ಆರಂಭ ಆಗಿರುವಂಥದ್ದು. ನೋಡಿ, ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುತ್ತಲೂ ಕೂಡ ಏನಂತಂದರೆ ಈಗಾಗಲೇ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಸಾಕಷ್ಟು ಹಿಂದೂ ಪರ ಕಾರ್ಯಕರ್ತರು ಹೋರಾಟನ ಮಾಡ್ತಾ ಇದ್ರು. ಇದು ಹೋರಾಟದ ಮೊದಲನೆಯ ದಿನ. ಈ ಒಂದು ವೇಳೆ ಈ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಸ್ತೆಯನ್ನು ತೆರವುಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಜೊತೆಗೆ ಅರವಿಂದ್ ಬೆಲ್ಲದ್ ಅವರು ಮಾತನಾಡಿರುವಂಥದ್ದು. ಸೊ ಇದು ಈ ಒಂದು ಆಸರವೋಣಿಯಲ್ಲಿರ್ತಕ್ಕಂಥ ಅಂದರೆ ಪುರಾತತ್ವ ಇಲಾಖೆ ದೇವಸ್ಥಾನ ಅಂದರೆ ಯಾವುದು ಇದು ಭವಾನಿ ಶಂಕರ್ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಲೂ ಕೂಡ ಈಗ ಪೊಲೀಸ್ ಸರ್ಪಗಾವಲು ಇರುವಂಥದ್ದು. ಇದರ ಅಕ್ಕಪಕ್ಕ ಕೂಡ ಮಸೀದಿ ಕೂಡ ಇದೆ. ಈ ಕಾರಣಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಈ ಏರಿಯಾದ ಅಂದರೆ ಕಾರ್ಪೊರೇಟರ್ ಅವರು ಹೇಳಿದ್ರು ಒಂದು ಕಾರಣಕ್ಕೆ ಈ ರೀತಿಯಾಗಿ ಪೊಲೀಸ್ ಕಮಿಷನರ್ ಅವರು ರಸ್ತೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶದ ಮಾತುಗಳನ್ನು ಹೊರಹಾಕಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ನಾವಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಈ ಆಸರವೋಣಿಯಲ್ಲಿ ಭವಾನಿ ಶಂಕರ ದೇವಸ್ಥಾನದ ಆವರಣದ ಅಂದರೆ ಪುರಾತತ್ವ ಇಲಾಖೆ ಸೇರಿದಂಥ ಜಾಗದಲ್ಲಿ ಈ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಈ ಸಿಸಿ ರಸ್ತೆ ನಿರ್ಮಾಣ ಮಾಡಿದಂಥ ರಸ್ತೆಯನ್ನು ಸದ್ಯ ಈಗ ತೆರವುಗೊಳಿಸಬೇಕು. ತೆರವುಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಬಿಜೆಪಿ ನಾಯಕರುಗಳು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹುಬ್ಬಳ್ಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪುಷ್ಕರಣಿ ಮುಚ್ಚಿ ರಸ್ತೆ ಮಾಡಿರೋದು ಸಹಿಸಲು ಆಗೋದಿಲ್ಲ ಅಂತ ಹೇಳಿದ್ದಾರೆ. ದೇಗುಲ ಅತಿಕ್ರಮಣ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇದು ಓಲೈಕೆ ರಾಜಕೀಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಬಗ್ಗೆ ಸರ್ಕಾರ ಸರಿಯಾಗಿ ಪರಿಶೀಲನೆ ನಡೆಸಬೇಕು ಅಂತ ಹೇಳಿದ್ದಾರೆ.
ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆಕ್ಟ್ ಏನಿದೆ, ಸರ್ವೆ ಆಕ್ಟ್, ಅದನ್ನ ಮೀರಿ ಅಲ್ಲಿ ಇದ್ದಂತ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನ ಆಸಾರ ಹೊಂಡ ಅಂತ ಮಾಡಿದ್ರು. ಆಸಾರದಿಂದ ಇಟ್ಕೊಂಡು ಅಲ್ಲಿ ಒಂದು ಬಾಂಬೆ ಗೆಸ್ಟ್ ಇರೋದೊಂದು ಇದು ಸಿಕ್ಕಿದೆ ಅಂತ ನನಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಸರಿಯಾಗಿ ಸರ್ಕಾರ ವೆರಿಫೈ ಮಾಡಬೇಕು. ಅಲ್ಲಿದ್ದಂತ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಆ ಹೊಂಡವನ್ನ ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಆ ಪುಷ್ಕರಣಿಯನ್ನ ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.